ಅವುಗಳ ಕೋಡೆಯ ನೋಡೆ ನಗರ ಹವಗಡಿಯ ನೋಡು ನಿಮಗೆ ಎಲ್ಲಾದ ಆರತಿಯು ಬಸವ ಸಂಕ್ರಾಂತಿ ಅಡಗರ ಬಸವ ಅನಿಷ್ಟ ಪದ್ಧತಿಗಳು ಮೈಸೂರು ದೊರೆಯ ಸಾಧನೆಯ ಆರು ಸಾವಿರ ಬಂಡಿ ತುಳಿದು ಹೋಗುವಾಗ ಆರು ಸಾವಿಗೆ ತುಳುಮುಟ್ಟಿದ್ದು ಮುಗಿಲಿಗೆ ನೇಗಿಲ ಯೋಗಿಯವರು ಬಸವ ಈ ಸಂಕ್ರಾಂತಿ ವೇಳೆ ಹೊಸ ಸಂಕ್ರಾಂತಿಯ ಈ ಸಂಭ್ರಮಕ್ಕೆ ನಾವೇ ಈ ಹಬ್ಬದ ವಿನೂತನವಾಗಿ ಆಚರಣೆಯನ್ನ ಪರಿಚಯಾತ್ಮಕ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಕಪ್ಪು ಕಾರುಳ್ಳವನೇ ಉಗುನೀಟುಳ್ಳವನೇ ಕಪ್ಪು ಕಾರುಳ್ಳವನೇ ಉಗುನೀಟುಳ್ಳವನೇ ಗೊಬ್ಬರದ ಬಂಗುಡಿ ಒಡೆಯೋಣೆ ಗೊಬ್ಬರದ ಬಂಗುಡಿ ಒಡೆಯೋಣೆ ನಮ್ಮಣ್ಣ ಗೊಬ್ಬರದ ಬಂದು ನೋಡಿರೋ ಬತ್ತಾವ ನಾಡು ಬತ್ತ ಗಾಳಿಯ ದಾರಿ ಸಾಗಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ನಮ್ಮ ಊರನ್ನು ಬೇಗ ಸೇರಲಿ ಉಡೋದು ಹೊಸ ಬಂಡಿ ಒಡೆಯಲು ಬಸು ಮಗ ಉಡೋದು ಹೊಸ ಬಂಡಿ ಒಡೆಯಲು ಬಸು ಮಗ ಆಲಿಸಿಕೇಳು ಬಸವಣ್ಣ ಆಲಿಸಿಕೇಳು ಬಸವಣ್ಣ ನಮ್ಮಣ್ಣ ಭೀಮದೇವರ ಜಾಲಿದೇವರ ಪರಿಣಮ ಗುಬ್ಬನ ಚೆನ್ನಾಗಿ ಕಾಪರ್ತಾಯಿ ಈಚಲ ಎಂಡ ತಂದು ದಾರಿಯ ಇರಬೇಕು ತಾಯಿ ಕೋರಿದ ಇವತ್ತು ಸಂಕ್ರಾಂತಿ ಸಂಭ್ರಮ ನಿಜವಾಗಿ ಒಂದು ಏನು 15ನೇ ತಾರೀಕು ಆಗುವಂಥ ಗೀತೆಗಳನ್ನು ಸಾಧಪಡಿಸೋಣ ಸಂಕ್ರಾಂತಿಯ ಸಂಭ್ರಮದಂದು ಅಂತ ಹೇಳ್ತಾ ಕೇಳೋಣ ಮತ್ತೊಂದು ಗೀತೆಯೊಂದಿಗೆ. ಕೊಡುವ ನಿಟ್ಟಲ್ಲಿ ಹೆಜ್ಜೆ ಇಡ್ತಾ ಇದ್ವಿ. ಎಳ್ಳು ಬೆಲ್ಲದ ಸಿಹಿ ಕಬ್ಬಿನ ಕಿಚ್ಚು ಆಯಿಸುವುದು ಒಟ್ಟಿ ಅಮ್ಮನ ಪೂಜೆಯಾದಿಯಾಗಿ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಹಾಗೆ ಚುಂಚಶ್ರೀ ಮಹಿಳಾ ವೇದಿಕೆ ಒಂದು ಕಾರ್ಯಕ್ರಮವನ್ನ ಬಹಳವಾಗಿ ಸ್ವಾಗತವನ್ನ ಕೊಡ್ತಾ ನೇಗಿಲ ಯೋಗಿ ಗೀತೆಯೊಂದಿಗೆ ಇವತ್ತು ಎರಡನೇ ದಿನ ಕಾರ್ಯಕ್ರಮಕ್ಕೆ ಒಂದು 2-3 ಗಂಟೆ ನಾವು ರೈತ ಸಂತೆ ನೋಡಿದ್ವಿ. ಅಲ್ಲಿ ಮಂಡ್ಯದ ರೈತರು ಇದ್ರು. ಅವ್ರು ಹೇಳ್ತಾ ಇದ್ರು, ಸ್ವಾಮೀಜಿ ನನಗೆ 20 ಗುಂಟೆ ಕಬ್ಬಿದೆ, 20 ಗುಂಟೆ ಕಬ್ಬು ಬೆಳಿತಾ ಇದ್ದೀನಿ, ಸಾವಯವ ಕಬ್ಬು ಬೆಳಿತಾ ಇದ್ದೀನಿ, ಇದೆಲ್ಲ ಜ್ಯೂಸ್ಗೆ ಕೊಡ್ತಾ ಇದ್ದೀನಿ, ಬಹಳ ಲಾಭ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಿದ್ರು.
ಅವ್ರು ನಾವೇನು ಕೇಳಿಲ್ಲ ಅಥವಾ ಏನೋ ಟಿವಿನಲ್ಲಿ ತೋರಿಸ್ಲಿಕ್ಕೋಸ್ಕರ ಕೇಳಿದಲ್ಲ, ಅವನೇ ಸ್ವತಃ ಹೇಳಿತ್ತು 20 ಕ್ವಿಂಟಲ್ ಕಬ್ಬು ಬೆಳೆದೀನಿ, ಜ್ಯೂಸ್ ಕೊಡ್ರಿ ಅಂತ ಅವನೇ ಗಾಣಕ್ಕೆ ಹಾಕಿ ಅಲ್ಲೇ ರಸ ಮಾಡಿ ಒಂದೊಂದು ಗ್ಲಾಸ್ ಕೊಡ್ತಾ ಇದ್ರು. ಹಾಗೆ ನಮ್ಮ ಕಾಸವಾಡಿ ಮಹಾದೇವರು ತಂಡ ಎಲ್ಲರೂ ಕೂಡ ಅಲ್ಲೇ ಬೆಲ್ಲ ತಯಾರು ಮಾಡಿ ಅಲ್ಲೇ ಮಿಷನ್ ಇಟ್ಟಿದ್ರು, ಕಬ್ಬು ಹಾಕ್ತಾ ಇದ್ರು, ಅಲ್ಲೇ ರಸ ಬರ್ತಾ ಇತ್ತು, ಅದು ಈ ಬಾಯ್ಲರ್ಗೆ ಹೋಗ್ತಾ ಇತ್ತು, ಅಲ್ಲೇ ಕಾಯಿಸಿ ಬೆಲ್ಲ ಮಾಡಿ ನಮ್ಗೆಲ್ಲರೂ ಪಾರ್ಕ ಕೊಟ್ರು, ಕಬ್ಬಿಗೆ ಸುತ್ಕೊಂಡು ತಿನ್ನುವಂಥದ್ದು ಪೌಡ್ರ್ ಕೊಟ್ರು. ಸೊ ಇವೆಲ್ಲ ಕೃಷಿಯ ಮೂಲ ಸಂಸ್ಕೃತಿಯನ್ನು ಮರಿಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವು ಪ್ರಗತಿಪರ ರೈತರು ಇನ್ನೂ ಕೂಡ ಉಳ್ಕೊಂಡಿದ್ದಾರೆ. ಇವತ್ತು ನೀವು ನಂಬ್ತಾರೆ ಇನ್ನೂ ಗೊತ್ತಿಲ್ಲ, ಇದನ್ನು ಹೇಳಲೇಬೇಕು. ನಮ್ಮ ರವಿಕುಮಾರ್ ಅವ್ರಿಗೆ ಗೊತ್ತಿರುತ್ತೆ, ಬಹುತೇಕ ನಮ್ಮ ಮಂಡ್ಯದ ಜನರು ವಾಸಕ್ಕೆ ಮೈಸೂರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಮತ್ತೆ ಶಿಕ್ಷಣಕ್ಕೆ ಮಕ್ಕಳಿಗೆ ಮೈಸೂರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕೇವಲ ಸುಮ್ಮನೆ ಬಂದ್ಬಿಟ್ಟು ಹಿಂಗೆ ನೋಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ವಿಶೇಷವಾಗಿ ಇದನ್ನು ಹೇಳಲೇಬೇಕು, ಕೃಷ್ಣಾಜಪೇಟೆಯಲ್ಲಿ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಮೈಸೂರು ಬಿದ್ದು ಬಿಡ್ತಾರೆ 5 ಗಂಟೆ ಮೇಲೆ, ಬೆಳಿಗ್ಗೆ 9 ಗಂಟೆಗೆ ಒಂದು ಕಡೆ ಬರ್ತಾರೆ. ಪಾಂಡುಪುರದವರು ಬಹುತೇಕ ಹಂಗೆ ಮಾಡ್ತಾ ಇದ್ದಾರೆ. ಈ ನಿಜವಾಗ್ಲೂ ಕೃಷಿನಲ್ಲಿ ಉಳಿದಿರೋಂಥವ್ರು ಯಾರಪ್ಪ ನಮ್ಮ ಜಿಲ್ಲೆ ಮಂಡ್ಯದಲ್ಲಿ ಅಂದ್ರೆ ನಾಗಮಂಗಲೂರು ಯಾರು ಮೈಗ್ರೇಟ್ ಆಗಿಲ್ಲ, ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಹೋಗ್ತಾರೆ, ಅವ್ರು ಕೃಷಿಯನ್ನ ಪ್ರೀತಿಸ್ತಾರೆ. ಮಂಡ್ಯದಲ್ಲೂ ಕೂಡ ಯಾರು ಮೈಸೂರಿಗೆ ಹೋಗಿಲ್ಲ, ಇಲ್ಲೇ ಹತ್ರ ಸಿಟಿ ಹಿಂಗೆ ಇರ್ತಾರೆ. ಮಳವಳ್ಳಿಯವರು ಹೋಗಿಲ್ಲ ಅಂತ ಅನ್ಸುತ್ತೆ, ಮದ್ದೂನೂರು ಹೋಗಿಲ್ಲ ಅನ್ಸುತ್ತೆ. ಈ ಸ್ವಲ್ಪ ಈ ಶ್ರೀರಂಗಪಟ್ಟಣ, ಪಾಂಡುಪುರ, ಕೃಷ್ಣಾಜಪೇಟೆ ಭಾಗದವರು ಹೆಚ್ಚು ಜನ ಮೈಸೂರಿಗೆ ವಾಸ ಇರ್ತಾರೆ. ಕೃಷಿನ ಸ್ವಲ್ಪ ಯಾವಾಗಲೂ ಒಂದ್ಸಲ ಬಂದು ಹೋಗೋದು ಈ ತರ ಮಾಡ್ತಾ ಇದ್ದಾರೆ. ನೈಸರ್ಗಿಕ ಕೃಷಿ ಮಾಡೋದ್ರಿಂದ, ಸಾವಯವ ಕೃಷಿ ಮಾಡೋದ್ರಿಂದ, ಆಧುನಿಕ ಕೃಷಿ ಮಾಡೋದ್ರಿಂದ, ವಿಶೇಷ ಪ್ರಕಾರಗಳನ್ನ ಅನುಸರಿಸೋದ್ರಿಂದ ಕೃಷಿಯು ಕೂಡ ಅತ್ಯಂತ ಫಲದಾಯಕವಾದಂತ ಒಂದು ಉದ್ಯಮ. ನಾವು ಅದರಲ್ಲಿ ಲಾಭ ಇಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ನಾವು ಬೇರೆ ಕಡೆ ಮುಖ ಮಾಡ್ತಾ ಇದ್ವಿ. ನೀವು ಬನ್ನಿ, ನಾಗಮಂಗಲದಲ್ಲಿ ಒಬ್ಬ ರೈತನ ನೋಡಿದೀನಿ, ಅವಾಗಿಂದಲೂ ಕೂಡ ತಹಶೀಲ್ದಾರ್ ಆಗಿದ್ದಾಗಲೂ ಕೂಡ ನೋಡಿದೀವಿ. 20 ಗುಂಟೆ 30 ಗುಂಟೆ ಜಮೀನಲ್ಲಿ ಅವ್ರ ಮನೇಲಿರುವಂತ 3 ಜನ ಗಂಡ ಹೆಂಡತಿ ಮಕ್ಕಳು 3 ಮೇಕೆ ತಗೊಂಡಾಗ ಅಲ್ಲೇ ಕಟ್ಕೊಂಡಿರ್ತಾರೆ, 2 ಹಸು ತಗೊಂಡು ಅಲ್ಲೇ ಕೆರೆ ಮೇಲೆ ಕಟ್ಟಿರ್ತಾರೆ. 3 ತಿಂಗಳಿಗೂ ತರಕಾರಿ ಬೆಳೀತಾರೆ. ವರ್ಷಕ್ಕೆ ಕನಿಷ್ಠ 3 ಬೆಳೆ 4 ಬೆಳೆ ಬೆಳೀತಾರೆ. ಬೆಳಿಗ್ಗೆ 5 ಗಂಟೆಗೆ ತಂದು ನಾಗಮಂಗಲ APMC ಹಾಕ್ತಾರೆ, 4,000 5,000 ತಗೊಂಡೋಗ್ತಾರೆ. ವಾರಕ್ಕೆ 3 ದಿವಸ 5,000 6,000 ತಗೊಂಡ್ರೆ ಎಷ್ಟಾಗುತ್ತೆ? 12,000 ಆಗುತ್ತೆ ಅಲ್ವಾ? 52 ವಾರದಲ್ಲಿ ನೀವು 5,000 ರೂಪಾಯಿ ಎಷ್ಟಾಯ್ತು? 2.5 ಲಕ್ಷ 3 ಲಕ್ಷ ಇನ್ಕಮ್ ಬರುತ್ತೆ. ಖರ್ಚೆಲ್ಲ 50,000 ಕಳೀರಿ, 1 ಲಕ್ಷ ಕಳೀರಿ, ಎಷ್ಟು ಉಳಿಯುತ್ತೆ? ಸೊ ಹಾಗೆ ನಿಷ್ಠೆಯಿಂದ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನ ಮತ್ತೆ ಜನರಿಗೆ ಮನವರಿಕೆ ಮಾಡಲಿಕ್ಕೆ, ಪುನರುತ್ಥಾನ ಮಾಡಲಿಕ್ಕೆ ಕೃಷಿಯನ್ನ ಬಿಡಬೇಡಿ, ಮೂಲ ಸಂಸ್ಕೃತಿಯ ಬಿಡಬೇಡಿ, ಮೂಲ ಉದ್ಯೋಗವನ್ನು ಬಿಡಬೇಡಿ. ಇದು ಬಿಟ್ರೆ ನಮ್ಗೆ ನೆಕ್ಸ್ಟ್ ಗತಿ ಇಲ್ಲ, ಮೋಕ್ಷ ಇಲ್ಲ, ಅನ್ಯ ಮಾರ್ಗ ಇಲ್ಲ ಅನ್ನೋದ ತಿಳಿಸ್ಲಿಕ್ಕೋಸ್ಕರ ಇಂಥ ಸಂಭ್ರಮವನ್ನ ನಾವು ಅವಲೋಕನ ಮಾಡ್ಕೊಳ್ಳಿಕ್ಕೆ, ನಮ್ಮ ವೃತ್ತಿಯನ್ನ ಪ್ರೀತಿಸ್ಲಿಕ್ಕೆ, ಕೃಷಿ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ಈ ಸಂಕ್ರಾಂತಿ ಸಂಭ್ರಮ ಒಂದು ಆಚರಣೆ ನಮ್ಗೆ ಸಾಂಕೇತಿಕವಾಗಿ ದಿಕ್ಸೂಚಿ ಆಗುತ್ತೆ. ಇಂಥ ಕೆಲಸವನ್ನು ಮಾಡಿದಂತ ನಮ್ಮ ರಮೇಶ್ ಅವರಿಗೆ ಮತ್ತು ಚುಚ್ಚಶ್ರೀ ಬಳಗದ ಎಲ್ಲ ತಾಯಂದಿರಿಗೆ ಎಲ್ಲರೂ ಕೂಡ ಶುಭವನ್ನು ಕೋರಿ